Hi everyone. Today we will know about text functions in Microsoft Excel. Let's start. ಪ್ರಾಪರ್ ಅನ್ನೋದೊಂದು ಫಾರ್ಮುಲಾ ಬರುತ್ತೆ. ಪ್ರಾಪರ್ ಫಾರ್ಮುಲಾದಲ್ಲಿ ನಾವು ಫಸ್ಟ್ ಆಲ್ಫಾಬೆಟ್ ಹಾಗೂ ಫಸ್ಟ್ ವರ್ಡಿಂಗ್ ಅಂದ್ರೆ ರಾಹುಲ್ ಅಲ್ಲಿ ಆರ್ ಕ್ಯಾಪಿಟಲ್ ಅಂಡ್ ದ್ರಾವಿಡ್ ಅಲ್ಲಿ ಡಿ ಕ್ಯಾಪಿಟಲ್ ಆಗ್ಬೇಕು ಅಂತಂದ್ರೆ ಪ್ರಾಪರ್ ಅನ್ನೋ ಒಂದು ಫಾರ್ಮುಲಾನ ನಾವು ಯೂಸ್ ಮಾಡ್ತೀವಿ. ಅಂದ್ರೆ ಪ್ರತಿಯೊಂದು ಅಲ್ಫಾಬೆಟ್ ಫಸ್ಟ್ ಏನ್ ವರ್ಡಿಂಗ್ ಇರುತ್ತಲ್ಲ ಅದು ಕ್ಯಾಪಿಟಲ್ ಆಗಲು ನಾವು ಏನ್ ಮಾಡ್ತೀವಿ, ಪ್ರಾಪರ್ ಅನ್ನೋದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ದೆನ್ ಲೀನ್ ಅಂತ ಹೇಳಿ ಬರುತ್ತೆ. ಓಕೆ, ಲೀನ್ ಅಂತಂತಂದ್ರೆ ಇದು ನಂಬರ್ ಆಫ್ ಅಲ್ಫಾಬೆಟ್ಸ್ ನ ಕೌಂಟ್ ಮಾಡುತ್ತೆ. ಇವಾಗ ನೋಡ್ಬೋದು LEN ಅನ್ನೋದು ಫಾರ್ಮುಲಾ ಲೀನ್ ಅನ್ನೋದು ಇಲ್ಲಿ ಟೆಕ್ಸ್ಟ್ ಸೆಲೆಕ್ಟ್ ಮಾಡಲು ಹೇಳುತ್ತೆ. ಈ ಟೆಕ್ಸ್ಟ್ ಅನ್ನ ನಾವು ಸೆಲೆಕ್ಟ್ ಮಾಡಿದಾಗ ಬ್ರಾಕೆಟ್ ಕ್ಲೋಸ್ ಎಂಟರ್ ನೋಡ್ಬೋದು, ಇಲ್ಲಿ 12 ಅಂತ ಬರುತ್ತೆ. 12 ಎದಕ್ಕೆ ಬರುತ್ತೆ, ಇಲ್ಲಿ ನಿಮಗೆ 11 ಕಾಣಿಸ್ತಾ ಇದೆ. 5 ರಾಹುಲ್ ಅಲ್ಲಿ ಅಲ್ಫಾಬೆಟ್ಸ್ ಇವೆ ಅಂಡ್ 6 ದ್ರಾವಿಡ್ ಅಲ್ಲಿ ಅಲ್ಫಾಬೆಟ್ಸ್ ಇದೆ. 5 + 6 11 ಆಗುತ್ತೆ. ನಡುವೆ ಏನ್ ಸ್ಪೇಸ್ ಬಿಟ್ಟಿದೀವಲ್ಲ ಅದು ಕೂಡ ಇದರಲ್ಲಿ ಕೌಂಟ್ ಆಗುತ್ತೆ. ನೀವು ನೋಡಬಹುದು ತಾಜ್ ಮಹಲ್ ಅಲ್ಲಿ ಕೂಡ ನೀವು 8 ಅಲ್ಫಾಬೆಟ್ಸ್ ಕಾಣಿಸುತ್ತೆ, ಸ್ಪೇಸ್ ಹಿಡಿದು ಅದು 9 ಅಂತ ಹೇಳಿ ತಗೊಳುತ್ತೆ. ದೆನ್ ಇಲ್ಲಿ ಟ್ರಿಮ್ ಅಂತ ಹೇಳಿ ಬರುತ್ತೆ. ಟ್ರಿಮ್ ಒಳಗಡೆ ಏನ್ ಬರ್ತಿದೆ ಅಂತಂತಂದ್ರೆ ಇದು ಯಾವುದೇ ಅಲ್ಫಾಬೆಟ್ ನಡುವೆ ಏನ್ ಗ್ಯಾಪ್ ಇರುತ್ತಲ್ಲ, ವರ್ಡಿಂಗ್ಸ್ ನಡುವೆ ಏನ್ ಗ್ಯಾಪ್ ಇರುತ್ತಲ್ಲ ಅದನ್ನ ಫುಲ್ಫಿಲ್ ಮಾಡುತ್ತೆ. ಇವಾಗ ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಸ್ಪೇಸ್ ಕೊಡ್ತೀನಿ ಅಂತ ತಿಳ್ಕೊರಿ. ಓಕೆ, ಎಂಟರ್. ಇಲ್ಲೆಲ್ಲ ಸ್ಪೇಸ್ ಕಾಣಿಸ್ತಾ ಇದೆಯಲ್ಲ, ಇಲ್ಲೂ ನೋಡ್ಬೋದು ಲೀನಲ್ಲಿ ಎಷ್ಟಿದೆ, 18 ಅಂತ ಬಂದಿದೆ. ಇವಾಗ ಅದನ್ನ ನಾವು ಟ್ರಿಮ್ ಫಾರ್ಮುಲಾಲಿ ಏನ್ ಮಾಡ್ತೀವಿ ಅಂದ್ರೆ ಯಾವ್ದಾದ್ರು ಒಂದ್ ನಾವು ಸೆಲ್ ಅನ್ನ ಸೆಲೆಕ್ಟ್ ಮಾಡಿದಾಗ ಅದು ಅದರಲ್ಲಿರುವಂತಹ ಏನ್ ಸ್ಪೇಸ್ ಇರುತ್ತಲ್ಲ ಅದನ್ನ ಅದು ತೆಗೆದು ರಾಹುಲ್ ಸಿಂಗಲ್ ಸ್ಪೇಸ್ ದ್ರಾವಿಡ್ ಈ ತರ ಅದು ನಮಗೆ ಮಾಡಿಕೊಡುತ್ತೆ. ಇದಕ್ಕೆ ನಾವು ಟ್ರಿಮ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. Hello everyone. Welcome back. Make sure to like and share this video. Leave a comment down below and subscribe to our channel.